students, hello, welcome back again to part 2 of a PYQ series of chapter Chemical Kinetics. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ಟಾರ್ಟ್ ಮಾಡೋಣ ಈ PYQs ಬಿಕಾಸ್ PYQs ತುಂಬ ಇಂಪಾರ್ಟೆಂಟ್ ಆಗಿದೆ, ಎಲ್ಲರಿಗೂ ಗೊತ್ತು ಅಲ್ವಾ? ಓಕೆ, ಸೊ ಮಾತ್ರ ಫಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ. ಫಾರ್ ಅ ರಿಯಾಕ್ಷನ್ PCl5 gives PCl3 plus Cl2. The rate and rate constant are. Okay, so question ಓದ ತಕ್ಷಣ ನಿಮ್ಗೆ ಏನು ಗೊತ್ತಾಗಬೇಕು, ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ರೇಟ್ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಎರಡು ಕೊಟ್ಟಿದ್ದಾರೆ ಅಲ್ವಾ? ರೇಟ್ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ರೇಟ್ ಇದು 1.02 into 10⁻⁻14 mole per liter per second and rate constant is 3.4 into 10⁻⁻5. okay, so ನಮಗೆ ರೇಟ್ ಕೊಟ್ಟಿದ್ದಾರೆ, ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂನು ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ ಅಟ್ ಅ ಗಿವನ್ ಇನ್ಸ್ಟೆಂಟ್. ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ PCl5 ಅಟ್ ದಟ್ ಇನ್ಸ್ಟೆಂಟ್ ಈಸ್. ಸೊ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ? ಮೋಲಾರ್ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹೇಗೆ ಫಸ್ಟು ಅಟೆಂಪ್ಟ್ ಹೇಗೆ ಮಾಡಬೇಕು? ಫಸ್ಟು ಇಲ್ಲಿ ನಮ್ಗೆ ಕೊಟ್ಟಿರೋದು ರೇಟ್ ಬರೆಯೋಣ. ರೇಟ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? 1.02 into 10⁻⁻4 ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ರೇಟ್ ಕಾನ್ಸ್ಟೆಂಟ್ ಕೆ ಏನು ಕೊಟ್ಟಿದ್ದಾರೆ? 3.4 into 10⁻⁻5 ಕೊಟ್ಟಿದ್ದಾರೆ. ಡನ್. ಸೊ ಇದೆರಡು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನು ಮಾಡಬೇಕಾಗಿದೆ? ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಮಗೆ ಇಲ್ಲಿ ಏನು ಗ್ಯಾಪ್ನ ಬರಬೇಕು, ಯಾವ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡೋದು ನಿಮಗೆ ಬರಬೇಕು. ನಾವಿಲ್ಲಿ ರೇಟ್ ಲಾನ ಯೂಸ್ ಮಾಡ್ತೀವಿ. ರೇಟ್ ಲಾ ಪ್ರಕಾರ ನಾವೇನಂತ ಬರ್ತೀವಿ? ರೇಟ್ ಈಸ್ ಈಕ್ವಲ್ ಟು ಕೆ, ದಟ್ ಈಸ್ ರೇಟ್ ಕಾನ್ಸ್ಟೆಂಟ್, ಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಇಲ್ಲಿ ರಿಯಾಕ್ಟೆಂಟ್ ಏನಿದೆ? PCl5, ರೈಟ್? ಸೊ ನಾನು PCl5ನ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರಿತೀನಿ. ವಾಟ್ ದಟ್ ಇಂಡಿಕೇಟ್ಸ್? ಇದೇನು ಇಂಡಿಕೇಟ್ ಮಾಡ್ತಿದೆ? PCl5ದು ಮೋಲಾರ್ ಕಾನ್ಸಂಟ್ರೇಷನ್ ಇಂಡಿಕೇಟ್ ಮಾಡ್ತಿದೆ. ಆ್ಯಂಡ್ ವಿ ನೀಡ್ ಟು ಫೈಂಡ್ ಔಟ್ ದಿಸ್, ರೈಟ್? ಓಕೆ, ಸೊ ರೇಟ್ ಏನು ಕೊಟ್ಟಿದ್ದಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. 1.02 into 10⁻⁻4 ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 3.4 into 10⁻⁻5 ಇದೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಎಕ್ಸ್ ಅಂತ ಬರ್ಕೊಬಿಡ್ತೀನಿ. ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಓಕೆ, ಸೊ ಈಗೇನು ಮಾಡ್ಬೋದು? ಜಸ್ಟ್ ಇದನ್ನು ಸಾಲ್ವ್ ಮಾಡಬೇಕು. ಇಲ್ಲಿರೋ 3.4 into 10⁻⁻5ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಅದು ಡಿವೈಡ್ ಆಗುತ್ತೆ, ರೈಟ್? 1.02 into 10⁻⁻4 ಡಿವೈಡೆಡ್ ಬೈ 3.4 into 10⁻⁻5 ಆಗುತ್ತೆ. ಡನ್. ಈಗ ಅದನ್ನು ಸಾಲ್ವ್ ಮಾಡಬೇಕಾಗಿರೋದು. ನಿಮ್ಮ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನ್ಯೂಮರಿಕಲ್ಸಲ್ಲಿ ಸ್ವಲ್ಪ ಡೆಸಿಮಲ್ ಪಾಯಿಂಟ್ಸ್ ಎಲ್ಲ ಬಂದುಬಿಟ್ರೆ ಕಷ್ಟ ಅಂತ ಅಂತೀರ ಅಲ್ವಾ? ಓಕೆ, ಪ್ರಾಬ್ಲಮ್ ಇಲ್ಲ. ಏನು ಮಾಡಿ, ಈ ಥರ ಪವರ್ ಡಿಫ್ರೆಂಟ್ ಇದ್ದರೆ ಫಸ್ಟು ಪವರ್ ಸೇಮ್ ಆಗೋದಕ್ಕೆ ಟ್ರೈ ಮಾಡಿ. ಹೇಗಾಗತ್ತಪ್ಪ? ಜಸ್ಟ್ ಸಿಂಪಲ್ಲಾಗಿ ಈ ಪಾಯಿಂಟ್ನ ಶಿಫ್ಟ್ ಮಾಡಿ. ಇದು ನಾನು 10.2 into 10⁻⁻5 ಅಂತ ಬರಿಬೋದಾ? ಎಸ್, ಬರಿಬೋದು. ಇದನ್ನು ಹಾಗೆ ಇಟ್ಕೋತೀನಿ. 3.4 into 10⁻⁻5 ಇದೆರಡು ಕ್ಯಾನ್ಸಲ್ ಔಟ್ ಆಗ್ತಿದೆ. ಡನ್. ಈಗೇನು ಮಾಡಬೇಕು? 10.2 ಡಿವೈಡೆಡ್ ಬೈ 3.4. ಇಲ್ಲಿ ಡೆಸಿಮಲ್ ಪಾಯಿಂಟ್ 1 ಡಿಜಿಟ್ ಆದಮೇಲೆ ಇರೋದ್ರಿಂದ ನಾನು ಇದನ್ನು 10,102 ಡಿವೈಡೆಡ್ ಬೈ 34 ಅಂತ ಬರಿಬೋದು, ರೈಟ್? ಏಜ್ ಸಿಂಪ್ಲಿಫೈ ಆಗಿಬಿಟ್ಟಿದೆ, ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಸೊ ಡಿವಿಷನ್ ಸಿಂಪಲ್ ಆಗಿ ಮಾಡ್ಬೋದು ಅಲ್ವಾ? ಏನು ತೊಗೊಳ್ಳೋಣ? 2 1s 2 7s 14, 2 5s 10, 2 1s, ರೈಟ್? 7 1s 17, 3s. ಸೊ ನಮಗೆ ಇಲ್ಲಿ ಫೈನಲ್ ಆನ್ಸರ್ ಏನು ಬಂದಿದೆ? ಸೊ ದ ಕಾನ್ಸಂಟ್ರೇಷನ್ ಆಫ್ PCl5 ಈಸ್ 3 mole per liter. So this is the final right answer. So which is the right option here? Option C is the right option. Done? Very simple. Yeah. Okay. Next question. No. Which one of the following does not represent Arrhenius equation? ಈಗ Arrhenius equation ನಿಮಗೆ ಗೊತ್ತಿರಬೇಕು, ಆಗಲೇ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಆದರೆ ಕಾನ್ಸೆಪ್ಟು ಲೈಕ್ ಬೋರ್ಡಲ್ಲೂ ಇಂಪಾರ್ಟೆಂಟ್ ಇರೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರಾಬ್ಲಮ್ ಇಲ್ಲ. ಆದರೆ
ಮಕ್ಕಳೇನು ಮಾಡ್ತಾರೆ ಗೊತ್ತಾ, ಇಲ್ಲಿರೋ ಸೈನ್ಗಳನ್ನ ಮಿಸ್ ಮಾಡ್ಕೊಬಿಡ್ತಾರೆ, ಮರ್ತೋಗ್ಬಿಡುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಆದರೆ ಮಾಡ್ಕೋಬೇಡಿ, ಓಕೆ. ಯಾಕಂದರೆ ಈ ಅರೇನಿಯಸ್ ಇಕ್ವೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಬೋರ್ಡ್ ಮತ್ತು ಸಿ ಟಿಗೆ ಬೋತ್, ಓಕೆ. ಸೊ ಇದೇನಾಗಿದೆ, ಕೆ ಈಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಮೈನಸ್ ಇ ಎ ಬೈ ಆರ್ ಟಿ. ಎಸ್, ದಿಸ್ ಇಸ್ ದ ರೈಟ್ ಅರೇನಿಯಸ್ ಇಕ್ವೇಷನ್, ಓಕೆ. ಇದಕ್ಕೆ ನಾನು ನ್ಯಾಚುರಲ್ ಲಾಗ್ ಅಂತ ಅಪ್ಲೈ ಮಾಡಿದ್ರೆ ನನಗೆ ಈ ಇಕ್ವೇಷನ್ನೇ ಬರೋದು, ಪ್ರಾಪರ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಈ ನ್ಯಾಚುರಲ್ ಲಾಗ್ನ ನಾನು ಲಾಗ್ ಬೇಸ್ 10 ಕನ್ವರ್ಟ್ ಆದರೆ ನಮಗೆ ಬರೋದು ದಿಸ್ ಇಸ್ ದ ಸೇಮ್. ಹಾಗಾದರೆ ದೇರ್ ಈಸ್ ಅ ಡೌಟ್ ವಿತ್ ದಿಸ್ ಆಪ್ಷನ್. ಯಾಕೆ ಇಲ್ಲಿ ಮೈನಸ್ ಇರಬೇಕಾಗಿತ್ತು, ಆದರೆ ಮೈನಸ್ ಇಲ್ಲ. ಸೊ ರೈಟ್ ಆಪ್ಷನ್ ಹಿಯರ್ ಈಸ್ ಆಪ್ಷನ್ ಡಿ. Okay, next question. In which one of the following reaction the rate constant has the unit mole per liter per second? ಸೊ ಏನು ಕೊಟ್ಟಿದ್ದಾರೆ ನಮಗೆ, ರೇಟ್ ಕಾನ್ಸ್ಟೆಂಟ್ ಅಲ್ಲಿರೋ ಯೂನಿಟ್ ಇದು. ಈ ಯೂನಿಟ್ ನಿಮಗೆ ಯಾವ ಪರ್ಟಿಕ್ಯುಲರ್ ಆರ್ಡರ್ ಆಫ್ ರಿಯಾಕ್ಷನ್ಗೆ ಹೇಳ್ತಿದೆ, ರೈಟ್? ದಿಸ್ ಇಸ್ ಫಾರ್ ಝೀರೋ ಆರ್ಡರ್, ಎವ್ರಿ ಒನ್ ನೋ ದಿಸ್ ಇಸ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಅಲ್ವಾ. ನಿಮಗೆ ಯೂನಿಟ್ಸ್ ಗೊತ್ತಿರಬೇಕು ಕಂಟ್ರೋಲ್. ಝೀರೋ ಆರ್ಡರ್ಗೆ ಆ ರಿಯಾಕ್ಷನ್ಗೆ ಏನು ಯೂನಿಟ್ಟು, ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಏನು ಯೂನಿಟ್ಟು, ಸೆಕೆಂಡ್ ಆರ್ಡರ್ಗೆ ಏನು ಯೂನಿಟ್ಟು, ಯೂನಿಟ್ ಕೊಟ್ಟಿದ್ರೆ ಆರಾಮಾಗಿ ಮಾಡ್ಕೋತೀರ ಅಲ್ವಾ. ಸೊ ಝೀರೋ ಆರ್ಡರ್ ರಿಯಾಕ್ಷನ್ಗೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ಇಲ್ಲಿ ಥಿಯರಿ ಗೊತ್ತಿರಬೇಕು ಸ್ವಲ್ಪ ಅಲ್ವಾ. ಸೊ ಝೀರೋ ಆರ್ಡರ್ ರಿಯಾಕ್ಷನಿಗೆ ಗ್ಲಾನ್ಸ್ ಮಾಡ್ತಾ ಹೋದರೆ ನಮಗೆ ಇಲ್ಲಿರೋದು ಯಾವ ರೈಟ್ ಆನ್ಸರ್ ಅನ್ನೋದು ಗೊತ್ತಾಗುತ್ತೆ, ರೈಟ್? ಸೊ ಇಲ್ಲಿ ಆ್ಯಸಿಡ್ ಕಟಲೈಸ್ ಹೈಡ್ರಾಲಿಸಿಸ್ ಆಫ್ CH3CO CH3 is not the zero order reaction. CCl ಇದು ಅಲ್ಲ, NO ಇದು ಅಲ್ಲ, ಎಲ್ಲ ಒಂದು ಕಡೆ ಇದು ಅನಿಸ್ತಿದೆ. ಡಿಕಂಪೋಸಿಷನ್ ಆಫ್ HI on the surface of gold, yes. So option D is the right option, yes. Next question. ಸೊ ನೋಡಿ, ಕ್ವೆಶನ್ ಸಿಂಪಲ್ ಆಗಿದೆ. ಎಷ್ಟೋ ಕ್ವೆಶನ್ಸ್ ತುಂಬ ಡೈರೆಕ್ಟ್ ಥಿಯರಿ ಬೇಸ್ಡ್ ಕೇಳಿಬಿಡ್ತಾರೆ, ಈಸಿಯಾಗಿ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ ಅಲ್ವಾ. ಫಾರ್ ಅ ರಿಯಾಕ್ಷನ್ ದ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ಅಟ್ 300 ಕೆಲ್ವಿನ್ ಈಸ್. ನಮಗೆ ರೇಟ್ ಕಾನ್ಸ್ಟೆಂಟ್ ಅಂತ ಅಂದರೆ ನಾವು ಕೆ ಇಂದ ಡಿನೋಟ್ ಮಾಡ್ತೀವಿ. ಅದ್ರದ್ದು ವ್ಯಾಲ್ಯೂ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ರೈಟ್? ಟೆಂಪರೇಚರ್ನು ಇಲ್ಲೂ ಕೊಟ್ಟುಬಿಟ್ಟಿದ್ದಾರೆ. ದ ವ್ಯಾಲ್ಯೂ ಆಫ್ ಅರೇನಿಯಸ್ ಫ್ಯಾಕ್ಟರ್ ಎ. ಎ ಅಂದರೆ ಏನು ನಮಗೆ ಗೊತ್ತಿದೆ, ಅರೇನಿಯಸ್ ಇಕ್ವೇಷನಲ್ಲಿ ಎ ಅನ್ನೋ ಫ್ಯಾಕ್ಟರ್ ನೋಡಿದ್ವಿ ಅಲ್ವಾ. ಅಟ್ ಇನ್ಫೈನಿಟ್ಲಿ ಹೈ ಟೆಂಪರೇಚರ್. ಸೊ ಟೆಂಪರೇಚರು ಇನ್ಫೈನಿಟ್ಲಿ ಹೈ ಟೆಂಪರೇಚರ್, ಇನ್ಫೈನಿಟ್ ಕೆಲ್ವಿನಲ್ಲಿ ಅರೇನಿಯಸ್ ಫ್ಯಾಕ್ಟರ್ ಎ ಏನಾಗುತ್ತೆ, ಅದರದ್ದು ವ್ಯಾಲ್ಯೂ ಏನಿರುತ್ತೆ ಅನ್ನೋದು ಕೇಳಿದ್ದಾರೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವೆನ್ ಟೆಂಪರೇಚರ್ ಈಸ್ ಅಟ್ ಇನ್ಫೈನಿಟ್? ಓಕೆ, ಸೊ ಈಗ ಸ್ವಲ್ಪ ನೀವು ತಿರ್ಗಾ ಎಲ್ಲಿಗೋಗಬೇಕು, ಅರೇನಿಯಸ್ ಈಕ್ವೇಷನ್ನ ನೋಡಬೇಕು. ಅರೇನಿಯಸ್ ಈಕ್ವೇಷನ್ ಏನಪ್ಪ, ಕೆ ಈಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಮೈನಸ್ ಇ ಎ ಬೈ ಆರ್ ಟಿ, ಕರೆಕ್ಟ್? ಈಗ ಟಿ ನಮಗೆ ಇನ್ಫೈನೈಟ್ ಆದರೆ ಮೈನಸ್ ಇ ಎ ಬೈ ಆರ್ ಟಿ ವ್ಯಾಲ್ಯೂ ಏನಾಗಬೇಕು? ದಟ್ಸ್ ಗೋನ್ ಟು ಬಿ 0, ರೈಟ್? ಸೊ ಎ ಇಂಟು ಇ ಪವರ್ 0 ಆಗುತ್ತೆ. ಹಾಗಾದರೆ ಇ ಪವರ್ 0ಗೆ ಏನೇ, ದಿಸ್ ಇಸ್ ಈಕ್ವಲ್ ಟು 1, ರೈಟ್? ಸೊ ಕೆ ಈಸ್ ಈಕ್ವಲ್ ಟು ಎ ಅನ್ನೋದು ಗೊತ್ತಾಯಿತು. ಸೊ ಕೆ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ, ಏನದು 6.0 ಇಂಟು 10 ಪವರ್ 5 ಪರ್ ಸೆಕೆಂಡ್. ಸೊ ದ ಎ ವ್ಯಾಲ್ಯೂನು ಏನಾಗಿರಬೇಕು, ದಟ್ ಶುಡ್ ಬಿ ಸೇಮ್. ಸೊ ಹಿಯರ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಯಾ, let's move on to next question. ಓಕೆ, ಯಾ. ಸೊ ಕ್ವೆಶನ್ ನೋಡಿದ ತಕ್ಷಣ ನಾನು ಸ್ವಲ್ಪ ಅನಿಸುತ್ತಲ್ವ, ಅಯ್ಯೋ ಏನಪ್ಪ ಕೊಟ್ಬಿಟ್ಟಿದ್ದಾರೆ ಅಲ್ಲ. ನೋ ಪ್ರಾಬ್ಲಮ್, ಕ್ವೆಶನ್ನ ನೋಡ್ಕೊಂಡು ಹೆದರ್ಕೋಬಾರ್ದು, ಸಿಂಪಲ್ ಆಗಿದೆ. ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಸ್ವಲ್ಪ ಅರ್ಥ ಆಗಬೇಕಷ್ಟೆ, ಸ್ವಲ್ಪ ಪ್ರಾಬ್ಲಮ್ ಇಲ್ಲ. ದ ರೇಟ್ ಕಾನ್ಸ್ಟೆಂಟ್ K1 ಆ್ಯಂಡ್ K2 ಫಾರ್ 2 ಡಿಫ್ರೆಂಟ್ ರಿಯಾಕ್ಷನ್ಸ್ ಆರ್. ನಮಗೇನು ಕೊಟ್ಟಿದ್ದಾರೆ, K1 ಆ್ಯಂಡ್ K2 ಕೊಟ್ಟಿದ್ದಾರೆ, 2 ಡಿಫ್ರೆಂಟ್ ರಿಯಾಕ್ಷನ್. ಏನಂತ ಕೊಟ್ಟಿದ್ದಾರೆ, 10 power 16 e power minus 2000 by t and 10 power 15 e power minus 1000 by t.
ನಮಗೆ K1 ಆ್ಯಂಡ್ K2 ವ್ಯಾಲ್ಯೂ ಕೊಟ್ಟಿದ್ದಾರೆ. ದ ಟೆಂಪರೇಚರ್ ಅಟ್ ವಿಚ್ K1 ಆ್ಯಂಡ್ K2 ಈಸ್ K1 ಈಸ್ ಈಕ್ವಲ್ ಟು K2. ಓಕೆ, ಸೊ K1 K2ಗೆ ಈಕ್ವಲ್ ಆಗಬೇಕು. ಯಾವ ಟೆಂಪರೇಚರಲ್ಲಿ ಅದು ಈಕ್ವಲ್ ಆಗುತ್ತೆ ಅನ್ನೋದು ಕ್ವೆಶನ್. ಸೊ K1 K2ಗೆ ಈಕ್ವಲ್ ಆಗಬೇಕು ಅಂತ ಅಂದರೆ ಈ ವ್ಯಾಲ್ಯೂ ಈಕ್ವಲ್ ಆಗಬೇಕಾ? ಸೊ ಸಿಂಪಲಾಗಿ ಈಕ್ವೇಟ್ ಮಾಡ್ಕೊಂಡು ಹೋದರೆ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ನಾನು ಇದನ್ನು ಸ್ವಲ್ಪ ಸಿಂಪ್ಲಿಫೈ ನಿಮ್ಗೆ ಆಗಲಿ ಅಂತ K1/K ಇದು ನಾನು K1/K2 ಇಸ್ ಈಕ್ವಲ್ ಆಗಿ 1 ಆಗಿರಬೇಕು ಅಂತ ಬರಿಬೋದಲ್ವಾ? ಜಸ್ಟ್ ಏನು ಮಾಡ್ತಿದ್ದೀನಿ, K2ನ ಈ ಕಡೆ ಕಳಿಸ್ಕೊಂಡಿದ್ದೀನಿ, ಇಲ್ಲಿ ಏನೂ ಇಲ್ಲ ಅಂತ ಅಂದರೆ ಇದು ಈಕ್ವಲ್ ಟು 1 ಅಂತ ಅಲ್ವಾ? ಸೊ ನಾನು ಇದೇನು ಈಕ್ವೇಷನ್ ಥರ ಬರೆದಿದ್ದೀನಿ, ಇದಕ್ಕೆ ನಾನು ಏನು ಕೊಟ್ಟಿದ್ದಾರಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಸೊ ಮಾಡ್ಕೊಂಡು ಹೋಗೋಣ. K1 ಅನ್ನು ಕೊಟ್ಟಿದ್ದಾರೆ 10⁻16 e ⁻−2000/t ಡಿವೈಡೆಡ್ ಬೈ 10⁻15 e ⁻−1000/t. ಓಕೆ, ವಿಚ್ ಈಸ್ ಈಕ್ವಲ್ ಟು 1. ಈಗ ನಾನು ಡಿವೈಡ್ ಮಾಡ್ಬೋದಾ ಇದನ್ನು? ಎಸ್, ಮಾಡ್ಬೋದು. ಇಲ್ಲಿ 16 ಇದೆ, 15 ಇದೆ, ಹಾಗಾದರೆ ನಮಗೆ 10⁻1 ಒಂದು ಬಾಕಿ ಇರುತ್ತೆ, ರೈಟ್? ಸೊ 10 ಅಂತ ಬರ್ಕೋಬೋದಲ್ವಾ? ಇಲ್ಲಿ ಇದನ್ನು ಡಿವೈಡ್ ಮಾಡ್ಕೋಬೋದಾ? ಎಸ್, ಮಾಡ್ಕೋಬೋದು. ಆದರೆ ಸ್ವಲ್ಪ ಇದನ್ನು ಪವರ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನು e ⁻−2000 ಏನಿದೆ, -2000 ಈ ಮೈನಸ್ ಇರೋದು ಮೇಲ್ಗಡೆ ಬಂದರೆ ಏನಾಗುತ್ತೆ ಹೇಳಿ? +1000 ಆಗುತ್ತೆ. ಸೊ +1000 ಡಿವೈಡೆಡ್ ಬೈ t ಅಂತ ಬರ್ಕೋಬೋದಾ? ಈಕ್ವಲ್ಸ್ 1 ಅಂತ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? e ⁻−1000/t ಆಗುತ್ತೆ, ರೈಟ್? ಈಕ್ವಲ್ಸ್ 1. ಸೊ ನಾನೀಗ ಏನು ಮಾಡ್ತೀನಿ, ಇದನ್ನು ರೈಟ್ ಹ್ಯಾಂಡ್ ಸೈಡ್ ತಂದುಬಿಡ್ತೀನಿ. ಸೊ ಮೈನಸ್ ಇರೋದು ಏನಾಗ್ಬಿಡುತ್ತೆ? ಪ್ಲಸ್ ಆಗಿಬಿಡುತ್ತೆ, ರೈಟ್? ಸೊ ಮೈನಸ್ ಇರೋದನ್ನು ಪ್ಲಸ್ ಮಾಡ್ಬೋಣಲ್ವಾ? ಓಕೆ, ಸೊ 10 ಇಸ್ ಈಕ್ವಲ್ ಟು, ನಾನು ಇದನ್ನು ಇಲ್ಲಿ ಸಾಲ್ವ್ ಮಾಡ್ತೀನಿ ಮೇಲೆ. 10 ಈಕ್ವಲ್ಸ್ e ⁻+1000/t. ಆದರೆ ನಮಗೆ ಈಗ t ವ್ಯಾಲ್ಯೂ ಬೇಕಾಗಿದೆ ಅಲ್ವಾ? ಸೊ ಏನು ಮಾಡಬೇಕು? ನ್ಯಾಚುರಲ್ ಲಾಗ್ನ ಅಪ್ಲೈ ಮಾಡೋಣಲ್ವಾ? ನ್ಯಾಚುರಲ್ ಲಾ ಆನ್ ಬೋತ್ ದ ಸೈಡ್ಸ್. ಎಸ್, ಸೊ ಏನಾಗುತ್ತೆ? ನ್ಯಾಚುರಲ್ ಲಾಗ್ ಆಫ್ 10 ಇಸ್ ಈಕ್ವಲ್ ಟು, ನ್ಯಾಚುರಲ್ ಲಾಗ್ ಅಪ್ಲೈ ಮಾಡಿದ ತಕ್ಷಣ ಈ ಹೊಟ್ಟೋಗುತ್ತೆ, ಗೊತ್ತಿದೆ ಅಲ್ವಾ? ಸೊ 1000/t ನಮಗೆ ಬರುತ್ತೆ. ಈಗ ನ್ಯಾಚುರಲ್ ಲಾಗ್ ಆಫ್ 10ನ ನಾನು, ನಿಮಗೆ ಗೊತ್ತಿರಬೇಕು, ನ್ಯಾಚುರಲ್ ಲಾಗ್ ಆಫ್ 10ನ ನಾನು 2.303 log 10 ಅಂತ ಬರೀತೀನಿ ಜನರಲಾಗಿ. log 10 ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಸೊ ಸಿಂಪ್ಲಿ ln 10 ಮೀನ್ಸ್ ನ್ಯಾಚುರಲ್ ಲಾಗ್ ಆಫ್ 10ನ ನಾನು 2.303 ಈಕ್ವಲ್ ಆಗಿದೆ ಅಂತ ನಾನು ಬರಿಬೋದು. ನೀವು ಇದನ್ನು ಜಸ್ಟ್ ಆಸ್ ಅ ರಿಮೆಂಬರಿಂಗ್ ಪಾಯಿಂಟ್ ಅಂತ ಜ್ಞಾಪನ ಇಟ್ಕೊಂಡ್ರು ಬೆಟರ್. ಯಾಕಂತಂದರೆ ಎಲ್ಲ ಸತಿ ಈ ಥರ ಸಾಲ್ವ್ ಮಾಡೋದಕ್ಕಿಂತ ಯು ಬೆಟರ್ ರಿಮೆಂಬರ್ ln 10 ಈಸ್ ಈಕ್ವಲ್ ಟು 2.303 ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟಾಗಿ ಎಲ್ಲೆಲ್ಲಿ ನ್ಯಾಚುರಲ್ ಲಾಗ್ ಆಫ್ 10 ಕಾಣುತ್ತೆ ಅಲ್ಲೇನು ಮಾಡಬೇಕು? 2.303 ಅಂತ ಹಾಕೊಳ್ಳಿ. ಈಸ್ ಈಕ್ವಲ್ ಟು 1000/t. ಈಗ ಇದೇನು ಮಾಡಬೇಕು? ಜಸ್ಟ್ ರಿಅರೇಂಜ್ ಮಾಡ್ತೀರಾ. ಟೀನ ಲೆಫ್ಟ್ ಹ್ಯಾಂಡ್ ಸೈಡ್, 2.303ನ ರೈಟ್ ಹ್ಯಾಂಡ್ ಸೈಡ್ಗೆ ಕಳಿಸ್ಕೊಳ್ಳಿ. ಸೊ ಏನಾಗುತ್ತೆ ಇಲ್ಲಿ? ಏನಂತ ಆಗುತ್ತೆ? ಕ್ವಿಕ್ಕಾಗಿ ಕಾಣ್ತಿದೆ, ಸಿಂಪಲಾಗಿ, ರೈಟ್? ಸೊ t ಈಸ್ ಈಕ್ವಲ್ ಟು 1000 divided by 2.303. Yes, very good. So here the option C is going to be the right answer. Yes.